ನೀವು ಅಡ್ಗೆ ಮಾಡ್ತೀರಾ ಅಂದ್ರೆ ಹೇಗೆ ಒಂದಲ್ಲ ಒಂದು ಸರಿ ಕೈನ ಸುಟ್ಕೊಂಡಿರ್ತೀರಲ್ಲ, ಅದೇ ರೀತಿ ಯೂಟ್ಯೂಬರ್ ಇದ್ದೀರಾ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಇದೆ ಅಂದ್ರೆ ಒಂದಲ್ಲ ಒಂದು ಸರಿ ನೀವು ಸುಟ್ಕೊಂಡಿರ್ತೀರಾ. ಐ ಮೀನ್ ಈ ಡೌಟ್ ನಿಮ್ಗೆ ಬಂದಿರುತ್ತೆ. ಅದೇನಂದ್ರೆ ನಿನ್ನೆ ನನ್ನ ವಾಚ್ ಟೈಮ್ ಇಷ್ಟಿತ್ತು, ಇವತ್ ನೋಡಿದ್ರೆ ಕಡಿಮೆ ಆಗಿದೆ. ಯಾಕೆ? ನಿನ್ನೆ 3000 ಗಂಟೆ ವಾಚ್ ಟೈಮ್ ತೋರಿಸ್ತಾ ಇತ್ತು, ಈಗ ನೋಡಿದ್ರೆ 2000 ತೋರಿಸ್ತಾ ಇದೆ. ಯಾಕೆ? ಅದೇ ನಿಮ್ಮ ಚಾನಲ್ ಏನಾದ್ರು ಮಾನಿಟೈಸ್ ಆಗಿದ್ರೆ ಡಬಲ್ ಟೆನ್ಷನ್. ನಿನ್ನೆ ನೋಡಿದ್ರೆ ಇಷ್ಟೊಂದು ಡಾಲರ್ ಇತ್ತು, ಇವತ್ ನೋಡಿದ್ರೆ ಇಷ್ಟು ಡಾಲರ್ ಕಮ್ಮಿ ಆಗಿದೆ. ಯಾಕೆ? ಸೊ ಎಲ್ಲಿ ಕಡಿಮೆ ಆಗ್ತಿದೆ, ಯಾಕೆ ಕಡಿಮೆ ಆಗ್ತಿದೆ? ಯಾರಾದ್ರೂ ಟ್ಯಾಕ್ಸ್ ಡಿಡಕ್ಟ್ ಮಾಡ್ತಾವ್ರಾ, ಅಥವಾ ಯೂಟ್ಯೂಬ್ ಅವರೇ ಹೊಟ್ಟೆ ಕಿಚ್ಚಿಂದ ಹಣ ತಿಂತವ್ರ? ಈ ರೀತಿ ನಿಮ್ಗೂ ಕೂಡ ಡೌಟ್ಸ್ ಇದ್ರೆ ಇವತ್ತಿನ ವಿಡಿಯೋದಲ್ಲಿ ಆ ಎಲ್ಲಾ ಡೌಟ್ಸ್ ನಿಮ್ಗೆ ಕ್ಲಿಯರ್ ಆಗುತ್ತೆ. ಆಲ್ ಕ್ಲಿಯರ್. ಸೊ ಈ ರೀತಿಯ ಎಲ್ಲಾ ಕ್ವಶನ್ಸ್ ಗೆ ನಿಮ್ಗೆ ಇವತ್ತು ಆನ್ಸರ್ ಸಿಗುತ್ತೆ. ಬಟ್ ಅದೇ ಹಳೆ ಕಂಡೀಷನ್, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಅವಾಗೇನಿದೆ ನಿಮ್ಗೆ ಈ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ಇಲ್ಲ ಅಂದ್ರೆ ಅಷ್ಟೇ. ಫಸ್ಟ್ ಸ್ವಲ್ಪ ವಿಡಿಯೋ ನೋಡಿ, ಆಮೇಲೆ ಸ್ಕಿಪ್ ಮಾಡ್ತಾ ಮಾಡ್ತಾ ಲಾಸ್ಟ್ ಅಲ್ಲಿ ನಿಮ್ಗೆ ಎಲ್ಲಾ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಲಾಸ್ಟ್ ಅಲ್ಲಿ ನೋಡ್ಬಿಟ್ರೆ ಫಸ್ಟ್ ಏನ್ ಹೇಳಿದೆ ಅದು ಗೊತ್ತಾಗಲ್ಲ, ಲಾಸ್ಟ್ ಅಲ್ಲಿ ಏನ್ ಹೇಳ್ತಾ ಇದ್ದೀನಿ ಅದು ಗೊತ್ತಾಗಲ್ಲ, ಮಧ್ಯದಲ್ಲಿ ಏನ್ ಹೇಳಿದೀನಿ ಅದಂದ್ರೂ ಬಿಟ್ಟೇ ಬಿಡಿ. ಯಾಕಂದ್ರೆ ನಿಮ್ಗೆ ಗೊತ್ತೇ ಇದೆ, ನಾನು ವಿಡಿಯೋಸ್ ನ ಎಳ್ದಾಡೋದ್ ಕಡಿಮೆ, ಇನ್ಫಾರ್ಮೇಶನ್ ಕೊಡೋದು ಜಾಸ್ತಿ ಅಂತ. ಬರೀ ಇಂತದೆಯಾ? ಸೊ ನಿಮ್ಮ ವಾಚ್ ಟೈಮ್ ಡಿಕ್ರೀಸ್ ಆಗಕ್ಕೆ 3 ಏನು ಕಾರಣಗಳು ಇವೆ. ಅದೇ ರೀತಿ ಚಾನಲ್ ಮಾನಿಟೈಸ್ ಆದ್ಮೇಲೆ ನಿಮ್ಮ ಡಾಲರ್ ಯಾಕೆ ಕಡಿಮೆ ಆಗುತ್ತೆ, ವಾಚ್ ಟೈಮ್ ಹಾಗೂ ಡಾಲರ್ ಅಂದ್ರೆ ನಿಮ್ಮ ಅರ್ನಿಂಗ್ಸ್ ಇದೇನಾದ್ರೂ ಕಡಿಮೆ ಆಗ್ತಿದ್ರೆ ಮುಂದೆ ಏನು ಮಾಡಬೇಕು, A to Z ಎಲ್ಲದನ್ನ ಈ ವಿಡಿಯೋದಲ್ಲಿ ಬನ್ನಿ ಈಗ ಡಿಸ್ಕಸ್ ಮಾಡೋಣ. ಸೊ ನಿಮ್ಮ ಡಾಲರ್ ಯಾಕೆ ಕಡಿಮೆ ಆಗುತ್ತೆ ಅನ್ನೋದನ್ನ ಆಮೇಲೆ ಹೇಳ್ಕೊಡ್ತೀನಿ. ಸೊ ಈಗ ನಿಮ್ಮ ವಾಚ್ ಟೈಮ್ ಯಾಕೆ ಕಡಿಮೆ ಆಗ್ತಿದೆ, ಆ 3 ಮೇನ್ ರೀಸನ್ಸ್ ಗಳು ಏನಿದೆ ಅನ್ನೋದನ್ನ ಬನ್ನಿ ನೋಡೋಣ. ಸೊ ಫಸ್ಟ್ ರೀಸನ್ ಬಂದು, ನೀವೇನಾದ್ರೂ ನಿಮ್ಮ ಚಾನಲ್ ಅಲ್ಲಿ ಬೇರೆಯವರಿಂದ ಅಂದ್ರೆ ಫೇಕ್ ವಾಚ್ ಟೈಮ್ ಏನಾದ್ರೂ ತಗೊಂಡಿದ್ರೆ ಅಲ್ಲಿ ನಿಮ್ಮ ವಾಚ್ ಟೈಮ್ ಕಡಿಮೆ ಆಗೋದಂತೂ ಸಹಜ, ಡೌಟೇ ಇಲ್ಲ. ಯಾಕಂದ್ರೆ ಅಲ್ಲಿ ನಿಮ್ಗೆ ಬರೋ ವಾಚ್ ಟೈಮ್ ಎಲ್ಲ ಏನಿದೆ ಎಲ್ಲ ಫೇಕ್ ವಾಚ್ ಟೈಮ್. ಅದೇ ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ ಇಂದ ಕೊಟ್ಟಿರ್ತಾರೆ. ಆ ವಾಚ್ ಟೈಮ್ ಏನೋ ನಿಮ್ಗೆ ಇನ್ಕ್ರೀಸ್ ಆಗುತ್ತೆ, ಬಟ್ ಆದರೆ ಅದೇ ರೀತಿ ಆ ವಾಚ್ ಟೈಮ್ ಡಿಕ್ರೀಸ್ ಕೂಡ ಆಗುತ್ತೆ. ಇದು ಕೂಡ ನಿಮ್ಮ ವಾಚ್ ಟೈಮ್ ಕಡಿಮೆ ಆಗಕ್ಕೆ ಕಾರಣ ಇರುತ್ತೆ. ಈಗ ಸೆಕೆಂಡ್ ರೀಸನ್ ಬಂದು, ಯಾರೋ ಯೂಟ್ಯೂಬರ್ ಹೇಳಿದ್ರು ನಿಮ್ಮ ವಿಡಿಯೋನ ನೀವೇ ನೋಡಿ ವಾಚ್ ಟೈಮ್ ನ ಇನ್ಕ್ರೀಸ್ ಮಾಡಬಹುದು ಅಂತ. 3-4 ಮೊಬೈಲ್ ಅಲ್ಲಿ ಲಾಗಿನ್ ಆಗೋದು, ಅದರಲ್ಲಿ ನಿಮ್ಮ ವಿಡಿಯೋಸ್ ನ ನೀವೇ ನೋಡ್ತಾ ಇರೋದು, ಅದು ಮುಂದೆ ಹೋಗಿ ಚಾನಲ್ ಗೆ ಪ್ರಾಬ್ಲಮ್ ಆಗುತ್ತಾ ಇಲ್ಲೋ ಅದು ಬೇಡ ಬೇಡ. ನಿಮ್ಗೆ ಏನಪ್ಪಾ ಅಂದ್ರೆ ವಾಚ್ ಟೈಮ್ ಇನ್ಕ್ರೀಸ್ ಆಗ್ಬೇಕು ಅಷ್ಟೇ. ಹಾಗಂತ ತಗೋ ವಿಡಿಯೋಸ್ ನೋಡಿ ವಾಚ್ ಟೈಮ್ ಇನ್ಕ್ರೀಸ್ ಮಾಡಿದ್ದೇ ಮಾಡಿದ್ದು ಅತಿ ಬುದ್ಧಿವಂತಿಕೆ. ಸೊ ಇಂಥ ಟೈಮ್ ಅಲ್ಲಿ ಯೂಟ್ಯೂಬ್ ಕೂಡ ನೀವು ತುಂಬಾ ಬುದ್ಧಿವಂತರು ಅಂತ ತಿಳ್ಕೊಂಡು ನೀವು ಯಾವ ರೀತಿ ವಾಚ್ ಟೈಮ್ ನ ಜಾಸ್ತಿ ಮಾಡಿರ್ತೀರಲ್ಲ, ಅದೇ ಸ್ಪೀಡ್ ಅಲ್ಲಿ ಅವರು ವಾಚ್ ಟೈಮ್ ನ ಕಡಿಮೆ ಮಾಡ್ತಾರೆ. ಯೂಟ್ಯೂಬ್ ಗೆ ಎಲ್ಲ ಗೊತ್ತಾಗುತ್ತೆ. ಸೊ ಇದು ಬಂದು ಸೆಕೆಂಡ್ ರೀಸನ್. ಅಂದ್ರೆ ನಿಮ್ಮ ವಿಡಿಯೋಸ್ ನ ನೀವೇ ನೋಡಿ ಏನಾದ್ರು ವಾಚ್ ಟೈಮ್ ಇನ್ಕ್ರೀಸ್ ಮಾಡ್ಕೊಂಡ್ರು, ನಂತರ ಆ ವಾಚ್ ಟೈಮ್ ಕೂಡ ನಿಮ್ಗೆ ಡಿಕ್ರೀಸ್ ಆಗುತ್ತೆ. ಇಲ್ಲಿ ನಿಮ್ಗೆ ಒಂದು ಡೌಟ್ ಬಂದಿರಬಹುದು, ಸೊ ನೀವೇನಾದ್ರೂ ಈ ರೀತಿಯ ಒಳ್ಳೆ ಕೆಲಸ ಮಾಡಿ ಏನು ವಾಚ್ ಟೈಮ್ ನ ಇನ್ಕ್ರೀಸ್ ಮಾಡ್ಕೊಂಡಿಲ್ಲ, ಅಂತಾನೆ ಜೆನ್ವಿನ್ ಆಗಿ ಅಂದ್ರೆ ನಿಮ್ಮ ಆಡಿಯನ್ಸ್ ನಿಮ್ಮ ವಿಡಿಯೋಸ್ ನ ನೋಡಿ ನಿಮ್ಗೆ ವಾಚ್ ಟೈಮ್ ಬಂದಿದೆ ಅನ್ಕೊಳ್ಳಿ. ಆ ರೀತಿ ರಿಯಲ್ ವಾಚ್ ಟೈಮ್ ಸಿಕ್ಕಿದ್ರು ಈ ಡ್ಯಾಶ್ ಬೋರ್ಡ್ ಅಲ್ಲಿ ನಮ್ಗೆ ಯಾಕೆ ವಾಚ್ ಟೈಮ್ ಕಡಿಮೆ ಆಗ್ತಿದೆ ಅಪ್ಪ ಅಂತ. ಓಕೆ, ಈಗ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಹೇಳುವ ಥರ್ಡ್ ರೀಸನ್ ಹಾಗೂ ಈ ಏನ್ ಕಾನ್ಸೆಪ್ಟ್ ಹೇಳ್ತೀನಲ್ಲ ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇದೇನಾದ್ರೂ ನೀವು ಅರ್ಥ ಮಾಡ್ಕೊಂಡ್ರು ಈಗಲ್ಲ ಮುಂದೆ ಹೋಗಿನೂ ನಿಮ್ಗೆ ವಾಚ್ ಟೈಮ್ ಬಗ್ಗೆ ಯಾವುದೇ ರೀತಿಯ ಕನ್ಫ್ಯೂಷನ್ ಇರಲ್ಲ, ಹಾಗರ್ಥ ಆಗ್ಬಿಡುತ್ತೆ. ಕಾನ್ಸೆಪ್ಟ್ ನ ಹೇಳೋ ಮುಂಚೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ, ನಿಮ್ಗೂ ಹೆಲ್ಪ್ ಆಗುತ್ತೆ, ನನ್ಗೂ ಸಹ ಹೆಲ್ಪ್ ಆಗುತ್ತೆ. ಓಕೆ, ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ತಿಂಗಳಿಗೆ 6 ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಿದ್ದೀರಾ ಅಂತ. ಎಷ್ಟು ವಿಡಿಯೋಸ್? 6 ವಿಡಿಯೋಸ್. ಸೊ ಪ್ರತಿಯೊಂದು ವಿಡಿಯೋದಿಂದ ನಿಮ್ಗೆ 50 ಗಂಟೆ ವಾಚ್ ಟೈಮ್ ಬರ್ತಿದೆ ಅನ್ಕೊಳ್ಳಿ. ಸೊ ಹಾಗಾದ್ರೆ 28 ದಿನಗಳಲ್ಲಿ ಸುಮಾರು 6 ವಿಡಿಯೋಸ್ ಗಳಿಂದ ನಿಮ್ಗೆ ಟೋಟಲ್ ಆಗಿ 300 ಗಂಟೆ ವಾಚ್ ಟೈಮ್ ಬರ್ತಿದೆ. ಇದು ಬಂದು ಲಾಸ್ಟ್ 28 ಡೇಸ್, ಒಂದು ತಿಂಗಳ ಲೆಕ್ಕ. ಈಗ ನೀವು 5 ದಿನ ಬಿಟ್ಟು 33ನೇ ದಿನದಂದು ಇನ್ನೊಂದು ವಿಡಿಯೋನ ಹಾಕ್ತೀರಾ, 7ನೇ ವಿಡಿಯೋ. ಅದು ಅಷ್ಟೊಂದು ಓಡಲ್ಲ, ಅದಕ್ಕೆ ಒಂದು ಸುಮಾರು 10 ಗಂಟೆ ವಾಚ್ ಟೈಮ್ ಬಂದಿದೆ ಅನ್ಕೊಳ್ಳಿ. ಅದೇ ರೀತಿ ನಿಮ್ಮ 8ನೇ ವಿಡಿಯೋಗೂ 10 ಗಂಟೆ ವಾಚ್ ಟೈಮ್ ಸಿಕ್ಕಿದೆ ಅನ್ಕೊಳ್ಳಿ. ಸೊ ಇಲ್ಲೇನಾಗುತ್ತಪ್ಪ ಅಂದ್ರೆ 1ರಿಂದ 6ನೇ ವಿಡಿಯೋಸ್ ವರೆಗೂ ಅಂದ್ರೆ 28 ಡೇಸ್ ವರೆಗೂ ನೀವೇನ್ ಅಪ್ಲೋಡ್ ಮಾಡಿದಿರಲ್ಲ, ಅದರ ಎಲ್ಲಾ ವಾಚ್ ಟೈಮ್ ನ ನಾವು ಕೌಂಟ್ ಮಾಡಿದ್ರೆ 50 ಗುಣಾಕಾರ 6 ಅಂದ್ರೆ ಟೋಟಲ್ 300 ಗಂಟೆ ಆಯ್ತು. ಸಿಂಪಲ್ ಗಣಿತ. ಸೊ ಈಗ 28 ದಿನ ಆದ್ಮೇಲೆ ಅದ್ರ ಮುಂದಿನ ದಿನಗಳ ಲೆಕ್ಕ ಹೇಗೆ ತಗೊಳ್ತಾ ಹೋಗ್ತೀವೋ, ಯೂಟ್ಯೂಬ್ ಅದರ ಹಿಂದಿನ ದಿನ ಹಾಗೂ ಆ ವಿಡಿಯೋಸ್ ನ ವಾಚ್ ಟೈಮ್ ನ ಕೌಂಟ್ ಮಾಡಲ್ಲ. ಯಾಕಂದ್ರೆ ಇಲ್ಲಿ ಯೂಟ್ಯೂಬ್ ಕ್ಲಿಯರ್ ಆಗಿ ಹೇಳಿದ್ದಾರೆ, ಅವರು ಬರೇ ಲಾಸ್ಟ್ 28 ಡೇಸ್ ಮಾತ್ರ ಕೌಂಟ್ ಮಾಡೋದು. ಸೊ ಇಲ್ಲಿ ನಿಮ್ಮ 7ನೇ ಹಾಗೂ 8ನೇ ವಿಡಿಯೋ ಕೌಂಟ್ ಮಾಡಿದಾಗ ಮೊದಲಿಗೆ ನೀವು ಅಪ್ಲೋಡ್ ಮಾಡಿದ್ರಿ ನೋಡಿ ಫಸ್ಟ್ ಹಾಗೂ ಸೆಕೆಂಡ್ ವಿಡಿಯೋ, ಅದು ಕೌಂಟ್ ಆಗಲ್ಲ. ಅದ್ಯಾಕಂದ್ರೆ ಅದು ಲಾಸ್ಟ್ 28 ಡೇಸ್ ಅಲ್ಲಿ ಬರಲ್ಲ. ಸೊ ಹಾಗಾದ್ರೆ ಈಗ ಯಾವ ವಿಡಿಯೋಸ್ ಕೌಂಟ್ ಆಗುತ್ತೆ ಹೇಳಿ? 3ರಿಂದ 8ನೇ ವಿಡಿಯೋ ನೀವೇನ್ ಅಪ್ಲೋಡ್ ಮಾಡಿದ್ರಲ್ಲ ಆ ವಿಡಿಯೋಸ್ ಕೌಂಟ್ ಆಗುತ್ತೆ. ಅದೇ ಲಾಸ್ಟ್ 28 ಡೇಸ್ ಮಾಡ್ತಾರಲ್ಲ ಆ ಲೆಕ್ಕ. ಸೊ ಇಲ್ಲಿ ಕೌಂಟ್ ಮಾಡಿದಾಗ ನಿಮ್ಗೆ 220 ಗಂಟೆಯ ವಾಚ್ ಟೈಮ್ ಬಂತು. 3, 4, 5, 6 ಈ ವಿಡಿಯೋಸ್ ಇಂದ ಟೋಟಲ್ ಆಗಿ 200 ಗಂಟೆ ವಾಚ್ ಟೈಮ್ ಬಂತ. ಅದೇ 7 ಹಾಗೂ 8ನೇ ವಿಡಿಯೋಗೆ 10 ಗಂಟೆ ವಾಚ್ ಟೈಮ್ ಬಂದಿತ್ತಲ್ಲ, ಅದು ಬಂದು 20 ಗಂಟೆ ಆಯ್ತು. ಸೊ 200 +
ಪ್ಲಸ್ 20 ಗಂಟೆ ಸೇರಿ 220 ಗಂಟೆ ವಾಚ್ ಟೈಮ್ ಆಯ್ತು. ಇಲ್ಲಿವರೆಗೂ ಅರ್ಥ ಆಯ್ತಲ್ಲ. ಸೊ ಮೊದ್ಲಿಗೆ ಎಷ್ಟಿತ್ತು? 300 ಗಂಟೆ ವಾಚ್ ಟೈಮ್ ಇತ್ತು. ಸೊ ಈಗ ಎಷ್ಟಾಗಿದೆ? 220 ಗಂಟೆ ವಾಚ್ ಟೈಮ್ ಆಗಿದೆ. ಸೊ ಇಲ್ಲೇ ನಿಮ್ಗೆ ಕನ್ಫ್ಯೂಸ್ ಆಗೋದು, ಮೊದ್ಲಿಗೆ 300 ಗಂಟೆ ಇತ್ತು, ಈಗ ನೋಡಿದ್ರೆ 220 ಗಂಟೆ ಆಗಿದೆ. ಸೊ 80 ಗಂಟೆ ವಾಚ್ ಟೈಮ್ ಕಡಿಮೆ ಆಗಿದೆ ಅಲ್ಲಪ್ಪ ಅಂತ. ಬಟ್ ನಿಜ ಹೇಳ್ಬೇಕಂದ್ರೆ ಆ ವಾಚ್ ಟೈಮ್ ಏನು ಕಡಿಮೆ ಆಗಿರಲ್ಲ. ಯಾಕಂದ್ರೆ ಯೂಟ್ಯೂಬ್ ಇಲ್ಲಿ 28 ದಿನಗಳ ಡೇಟಾನ ಮಾತ್ರ ಕೌಂಟ್ ಮಾಡ್ತಾ ಇರೋದು. ಸೊ ಅದನ್ನ ಹೇಗೆ ಕೌಂಟ್ ಮಾಡುತ್ತಪ್ಪ ಅಂದ್ರೆ ಅದೇ ಇಷ್ಟೊತ್ತೆಲ್ಲ ಹೇಳಿದ್ನಲ್ಲ ಆ ರೀತಿ ಕೌಂಟ್ ಮಾಡುತ್ತೆ. ಸೊ ಇನ್ನು ನಿಮ್ಗೆ ಕನ್ಫ್ಯೂಷನ್ ಆಗ್ತಿದೆ ಅಂದ್ರೆ ಸಿಂಪಲ್ ಆಗಿ ತಿಳ್ಕೊಳ್ಳಿ. ಇಲ್ಲಿ ನಿಮ್ಗೆ ಡ್ಯಾಶ್ ಬೋರ್ಡ್ ಅಲ್ಲಿ ತೋರಿಸ್ತಿರೋದು ಬರೀ 28 ದಿನಗಳ ಡೇಟಾ ಮಾತ್ರ, ಕಂಪ್ಲೀಟ್ ಡೇಟಾ ಅಂತೂ ಅಲ್ಲ. ನಿಮ್ಮ ಚಾನಲ್ 6 ತಿಂಗಳು, 1 ವರ್ಷ, 2 ವರ್ಷ, ಅದೆಷ್ಟೇ ವರ್ಷ ಹಳೇದಿರ್ಲಿ, ಇಲ್ಲಿ ತೋರಿಸೋ ಡೇಟಾ ಮಾತ್ರ ಲಾಸ್ಟ್ 28 ಡೇಸ್ ಮಾತ್ರ. ಸೊ ಈಗ ನಿಮ್ಗೆ ವಾಚ್ ಟೈಮ್ ಯಾಕೆ ಇಲ್ಲಿ ಕಡಿಮೆ ಆಗುತ್ತೆ ಅಂತ ಗೊತ್ತಾಯ್ತಲ್ಲ. ಸೊ ಸೇಮ್ ರೂಲ್ಸ್ ಡಾಲರ್ ಅಲ್ಲೂ ಕೂಡ ನಿಮ್ಗೆ ಅಪ್ಲೈ ಆಗುತ್ತೆ. ನಿಮ್ಮ ಅರ್ನಿಂಗ್ ಅಂದ್ರೆ ಡಾಲರ್ ಸಹ ಲಾಸ್ಟ್ 28 ಡೇಸ್ ಅಲ್ಲಿ ಎಷ್ಟಾಯ್ತು ಅದನ್ನ ಮಾತ್ರ ಇಲ್ಲಿ ತೋರಿಸುತ್ತೆ. ಅದ್ರ ಮುಂಚೆ ಏನ್ ನಿಮಗೆ ಅರ್ನಿಂಗ್ ಆಗುತ್ತಲ್ಲ ಅದಿಲ್ಲಿ ತೋರಿಸಲ್ಲ. ಹಾಗಂತ ನಿಮ್ಗೆ ಆ ಅರ್ನಿಂಗ್ ಬರಲ್ಲ ಅಂತಲ್ಲ, ಆ ಅರ್ನಿಂಗ್ ಕೂಡ ನಿಮ್ಗೆ ಸಿಗುತ್ತೆ. ನೀವು ಕಷ್ಟಪಟ್ಟಿರೋ ದುಡ್ಡು ನಿಮ್ಗೆ ಸಿಕ್ಕೇ ಸಿಗುತ್ತೆ. ಇಲ್ಲಿ ಅದು ಕೌಂಟ್ ಆಗಿ ತೋರಿಸಲ್ಲ ಅಷ್ಟೇ. ಸೊ ಈಗ ನೀವೇನಾದ್ರೂ ಟೋಟಲ್ ವಾಚರ್ಸ್ ಎಷ್ಟಾಗಿದೆ, ನಮ್ಮ ಟೋಟಲ್ ಅರ್ನಿಂಗ್ ಅಂದ್ರೆ ಡಾಲರ್ಸ್ ಎಷ್ಟಾಗಿದೆ ನೋಡ್ಬೇಕಪ್ಪ ಅಂದ್ರೆ ಇಲ್ಲಿ ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ವಾಚರ್ಸ್ ನೋಡ್ಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ ಮೇಲ್ಗಡೆ ನೋಡಿ ಎಲ್ಲಾ ಫಿಲ್ಟರ್ಸ್ ತೋರಿಸುತ್ತೆ. 7 ಡೇಸ್ ಅಲ್ಲಿ ಎಷ್ಟು ಬಂದಿದೆ, 28 ಡೇಸ್ ಅಲ್ಲಿ ಎಷ್ಟು ಬಂದಿದೆ, 90 ಡೇಸ್ ಅಲ್ಲಿ ಎಷ್ಟು ಬಂದಿದೆ. ಅದೇ ರೀತಿ ನೀವು ಇಲ್ಲಿ ಲೈಫ್ ಟೈಮ್ ಏನಾದ್ರು ಸೆಲೆಕ್ಟ್ ಮಾಡಿದ್ರೆ, ನೀವು ಚಾನಲ್ ಫಸ್ಟ್ ದಿನ ಸ್ಟಾರ್ಟ್ ಮಾಡಿದ್ರಲ್ಲ ಅವಾಗಿಂದ ಇಲ್ಲಿವರೆಗೂ ನಿಮ್ಗೆ ಚಾನಲ್ ಅಲ್ಲಿ ಟೋಟಲ್ ವಾಚ್ ಟೈಮ್ ಎಷ್ಟು ಬಂದಿದೆ ಅದು ಕೂಡ ತೋರಿಸುತ್ತೆ. ಅದೇ ರೀತಿ ನಿಮ್ಮ ಚಾನಲ್ ಅಲ್ಲಿ ಇಲ್ಲಿವರೆಗೂ ಎಷ್ಟು ಅರ್ನಿಂಗ್ ಆಗಿದೆ ಅದನ್ನು ಕೂಡ ನೀವು ನೋಡ್ಕೋಬಹುದು. ಸೊ ವಿಷಯ ಇಷ್ಟೇ ಇರೋದ್ ಕಣ್ರಿ. ಸೊ ನಿಮ್ಮ ಚಾನಲ್ ಅಲ್ಲಿ ವಾಚ್ ಟೈಮ್ ಎಷ್ಟು ಕಂಪ್ಲೀಟ್ ಆಗಿದೆ, ನಿಮ್ಮ ಚಾನಲ್ ಮಾನಿಟೈಸ್ ಆಗಿದೆನೋ ಇಲ್ವೋ ಅಂತ ಒಂದ್ಸತಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಹೋಗೋ ಮುಂಚೆ ವಿಡಿಯೋ ಎಲ್ಲಾದ್ರೂ ಇನ್ಫಾರ್ಮೇಟಿವ್ ಅನ್ಸ್ತಪ್ಪ ಅಂದ್ರೆ ವಿಡಿಯೋನ ಲೈಕ್ ಮಾಡಿ. ಸೊ ಈ ಒಂದು ಕನ್ಫ್ಯೂಷನ್ ಏನಿದೆ ತುಂಬಾ ಜನಕ್ಕೆ ಇದೆ, ನಾವೆಷ್ಟೇ ಕಷ್ಟ ಪಡ್ತಾ ಇದ್ರು ನಮ್ಮ ಡಾಲರ್ ಯಾಕೆ ಕಡಿಮೆ ಆಗ್ತಿದೆಯಪ್ಪ ಅಂತ. ಸೊ ನಿಮ್ಮ ಫ್ರೆಂಡ್ಸ್ ಕೂಡ ಯೂಟ್ಯೂಬರ್ ಇದಾರೆ, ಅವರು ಕೂಡ ಮುಂದೆ ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡೋರು ಇದಾರಂದ್ರೆ ಅವ್ರಿಗೂ ಸಹ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಿಮ್ಮ ಒಂದು ಶೇರ್ ಇಂದ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ. ಅಲ್ಲಿಯವರೆಗೂ ಟೇಕ್ ಕೇರ್.